ಉಳುವ ಯೋಗಿಯ ನೋಡಿರಿ. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹೊಸಕೋಟೆ ಗ್ರಾಮದ ರೈತ ಶಿವಪ್ಪ ಮಾಯಪ್ಪ ಕಂತರ್ ಇವನು 8 ಎಕರೆ ಜಮೀನನ್ನು ಬಿತ್ತನೆ ಮಾಡಿ ಸಾಲು ಮಾಡಿ ಯಾರ ಸಹಾಯವೂ ಇಲ್ಲದೆ ಒಬ್ಬನೇ ಬೀಜ ಬಿತ್ತಿ ಸಾಹಸ ಮೆರೆದಿದ್ದಾರೆ. ರೈತ ಕಾರ್ಯಕ್ಕೆ ಇಡೀ ಗ್ರಾಮಸ್ಥರು ಬೆರಗಾಗುವಂತೆ ಮಾಡಿದ್ದಾರೆ. ಈ ರೈತ ಶಿವಪ್ಪ ಮಾಯಪ್ಪ ಕಂತರ್ ಹೊಸಕೋಟೆ ಗ್ರಾಮದ ಇವರು ಗ್ರಾಮಕ್ಕೆ ಹಾಗೂ ಕುಟುಂಬಕ್ಕೆ ಮಾದರಿಯಾಗಿದ್ದಾರೆ, ಕೀರ್ತಿಯನ್ನು ತಂದಿದ್ದಾರೆ. ಇವರ ಈ ಕಾರ್ಯಕ್ಕೆ ರೈತ ವಲಯದಲ್ಲಿ ಮತ್ತಷ್ಟು ಹುಮ್ಮಸ್ಸು ಬರುವಂತೆ ಮಾಡಿದ್ದಾರೆ. ಈ ರೈತ ಹೆಸರು ನಿಮ್ಮದು? ರಮೇಶ್ ಹನುಮಂತ ಗಾಣಿಗೇರಿ. ಹಾಂ, ಯಾರ್ದು ಇದು ಹೊಲ? ಇದು ಹೊಲ ಶೇಖರ್ ಗೌಡ್ರದ್ದು ರೀ. ಎಷ್ಟು ಎಕರೆ? 8 ಎಕರೆ ಹೊಲ ರೀ. ಅದು ಅವ್ರು ಬಿತ್ತಿದವ್ರ ಹೆಸರು? ಬಿತ್ತಿದವ್ರು ಶಿವಪ್ಪ ಮಾಯಪ್ಪ ಕಂತರ್ ರೀ. ಅವರು ಅವ ಹೊಸಕೋಟ್ರಿ. ಏನು ಗುರಿ ಇವತ್ತೈತ್ರಿ ಇದು 8 ಎಕರೆ ಹೊಲ ರೀ. ಒಬ್ಬರ ಬಿತ್ತುದ್ರಿ, ಬೆಳಸಾಲ ಒಬ್ಬರ ಹೊಡಿದ್ರಿ. ಎತ್ತನು ಬದಲಾಗಂಗಿಲ್ಲ, ಹೊಡೆಯವ್ರು ಬದಲಾಗಂಗಿಲ್ಲ ರೀ. ಬೇರೆದವ್ರ ಏನೈತಿ ಕೂರ್ಗಿ ಮುಟ್ಟಂಗಿಲ್ರಿ. ಏನ ಬಿತ್ತಿರ್ತಾನಲ್ಲ ಹೊಳ್ಳಿ ಅವ ಕೆತ್ತುದಾತು ಬೆಳಸಾಲ ಹೊಡಿದಾತು ಒಟ್ಟು ಯಾರು ಅವ್ರ ಸಹಾಯಕ್ಕೆ ಯಾರು ಹೋಗಂಗಿಲ್ಲ. ಒಟ್ಟು 10 ತಾಸ್ನ್ಯಾಗ ಮುಗಿಸ್ಬೇಕು ಅನ್ನೋದು ನಮ್ದು ಏನೈತಿ ಗುರಿ ಐತ್ರಿ. ಇದು ಈಗಾಗಲೇ ಏನೈತಲ್ರಿ ಒಂದು 4:15 ಹಿಡ್ಕೊಂಡು 5 ತಾಸ್ನ್ಯಾಗ ನಾವು ಬಿತ್ತೀವ್ರಿ. ಇನ್ನು ಒಂದು 2.5-3 ಎಕರೆಗೆ ಇದು ಬೆಳಸಾಲ ಹೊಡೆದಿವ್ರಿ. ಇನ್ನೇನು ಭಾಳ ಉಳ್ದಿಲ್ರಿ, ಒಂದು ಅರ್ಧ ಹೊಳ್ದತ್ರಿ. ಒಟ್ಟು ಒಂದು 10 ತಾಸ್ನ್ಯಾಗ ಮುಗಿಸ್ಬೇಕು ಅನ್ನೋ ಗುರಿ ಐತ್ರಿ. ಒಟ್ಟು ಮುಗಿತೈತ್ರಿ. ಎಲ್ಲಕ್ಕೆಲ್ಲ ಊರಿನ ಗ್ರಾಮಸ್ಥರ ಐತಲ್ರಿ ಇದಕ್ಕೆ ಬೆಂಬಲ ಅದ ರೀ. ಹಾಂ ರೀ. ಈ ರೀತಿ ಯಾವಾಗಾದ್ರೂ ಬಿಚ್ಚಿದ್ರು ಏನು? ಇದು ಪ್ರಥಮ ಹಿಂದಕ್ಕೊಮ್ಮೆ ಒಂದು 20 ಎಕರೆ ಎಡಿ ಹೊಡೆದಿವ್ರಿ ಸರ್. ಈಗ ಏನೈತಲ್ರಿ ಒಂದು ಹೋದ ವರ್ಷ ಐತಲ್ರಿ, ಆಗ ಶಿವಪ್ಪ ನಾಯ್ಕನವ್ರ ಹೊಲ ರೀ. ಒಂದು 20 ಎಕರೆ ಎಡಿ ಹೊಡೆದಿವ್ರಿ. ಈ ಸಲ ಏನೈತಲ್ರಿ ಒಟ್ಟು ಒಂದು ಬಿತ್ತಬೇಕು ಅನ್ನೋದ ಗುರಿ ಭಾಳ ಇತ್ತ. ಅದಕ್ಕೆ ಏನೈತಿ 8 ಎಕರೆ ಬಿತ್ತುದ್ರಿ. 8 ಎಕರೆ ಒಬ್ಬ ಬೆಳೆಸಾಲ ಹೊಡಿದ್ರಿ. ಬೇರೆದವ್ರು ಬದಲಾಗಂಗಿಲ್ಲ. ಏನು ಬಿತ್ತಿರ್ತಾರಲ್ರಿ ಅವ ಬೆಳೆಸಾಲ ಹೊಡಿದ್ರಿ. ಇವ್ರು ಬಿತ್ತಾಕತ್ತಿದವ್ರು ಇದು ಪ್ರಥಮ ಇಲ್ರಿ. ಈಗ ಆಗಾಗ ಬಿತ್ತೋದ್ ಆದ್ರೆ ಈಗ ಏನೈತಲ್ರಿ 8 ಎಕರೆ ಬಿತ್ತಬೇಕು ಅನ್ನೋದ ಇದ ಪ್ರಥಮ ರೀ ಇವತ್ತ ರೀ. ತಮ್ಮ ಹೆಸರು? ಅವರು ನಮ್ದು ಬೆಳಗಾವಿ ಜಿಲ್ಲೆ ಸರ, ರಾಮದುರ್ಗ ತಾಲೂಕ, ಹೊಸಕೋಟೆ ಗ್ರಾಮ ರೀ. ಈಗ ಬಿತ್ತನೆ ಮಾಡೋ ಏನೈತಲ್ರಿ ಇದ ಏರಿಯಾ ಅಡಪಟ್ಟಿ ಏರಿಯಾ ರೀ. ಅದು ಮತ್ತೊಂದು ಏನಂತಂದ್ರ ಬಿತ್ತುದಕ್ಕ ಹೊಸಕೋಟೆ ಊರಿಗೆ 8 ಕಿಲೋಮೀಟರ್ ಅಂತ ಐತಿ. ಹೊಸಕೋಟೆ ಊರಾಗಿಂದ 8 ಕಿಲೋಮೀಟರ್ ಅಡಪಟ್ಟಿ ಬಂದು ಬಿತ್ತನೆ ಮಾಡ್ಬೇಕ್ರಿ ಬಂಡಿ ಒಳಗ. ಮತ್ತೇನೈತಿ ಎತ್ತ ಏನೈತ್ಲ ಎದರಾಗ ಹಾಕೊಂಡ್ ಬರುವಂಗಿಲ್ಲ. ಹೊಲ ಏನೈತಿ ಅಲ್ಲಿಂದ 8 ಕಿಲೋಮೀಟರ್ ಐತ್ಲ. ಹೊಲದ ಊರಾಗಿಂದ ನಡೆಸ್ಕೊತ ಬಂದನೆ ಬಿತ್ತಬೇಕ್ರಿ. ಹೊಳೆ ಐತ್ಲ ಇಲ್ಲಿಂದ ಹೊಡೆದ್ ಊರಿಗೆ ತಗೊಂಡ್ ಹೋಗ್ಬೇಕ್ರಿ. 8 ಕಿಲೋಮೀಟರ್ ಬಿತ್ತನೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ರಿ? ಮುಂಜಾನೆ 6 ಗಂಟೆಗೆ ಸ್ಟಾರ್ಟ್ ಮಾಡೀವ್ರಿ. 11 ಗಂಟೆಗೆ ಬಿತ್ತಾನ ಆಗೈತ್ರಿ. ಈಗ 11 ಗಂಟೆಗೆ ಏನೈತಲ್ರಿ ಮತ್ತೆ ಬೆಳಸಾಲ ಚಾಲು ಮಾಡೀವ್ರಿ. ಇನ್ನು 11ರಿಂದ ಒಟ್ಟು ಏನೈತಲ್ರಿ ನಮ್ದು ಒಂದು 4:30-5 ಗಂಟೆ ಒಟ್ಟು 10 ತಾಸಿನ ಗುರಿ ಐತ್ರಿ. 10 ತಾಸಿನ ಒಳಗೆ ಮುಗಿಸ್ಬೇಕು ಅನ್ನೋದು. ಅವ್ರು ಊಟದ ವ್ಯವಸ್ಥೆ ಯಾವ ರೀತಿ ಮಾಡ್ತೀರಿ? ಊಟದ ಅನ್ನಕ್ಕೆ ಈಗ ಅವ್ರು ಮುಂಜಾನೆ ಅಂತ ಏನು ಮಾಡಿಲ್ರಿ ಊಟ ರೀ. ಈಗೇನ ಹೊಳಿನ ಮ್ಯಾಗ ಏನು ಮಾಡ್ತಾರೆ ಕೇಳ್ಬೇಕ್ರಿ. ಅವು ಎತ್ತಿಗತ ಏನಂತ ಮಾಡಿಲ್ರಿ. ಅವು ಎತ್ತಿಗತ ಅವಕ್ಕೂ ಸ್ವಲ್ಪ ನೀರು ಪಾರಿ ಹಿಂಗೆ ಕುಡಿಸಿಲ್. ಒಟ್ಟು ಮುಂಜಾನೆ ಹೆಂಗೈತೆ ಹಂಗದ ರೀ. ಶಿವಪ್ಪ ಮಾಯಪ್ಪ ಕಂತಾರ. ಎಷ್ಟು ಎಕರೆ ಇದು? ಅದು 8 ಎಕರೆ ಬಿತ್ತು ಬೆಳಸಾಲ ರೀ. 8 ಎಕರೆ ಬಿತ್ತು ಬೆಳಸಾಲ. ಈಗಾಗಲೇ ಬಿತ್ತನಿಕೆ ಎಷ್ಟು ಗಂಟೆದೊಳಗೆ ಆಗೈತಿ? ಈಗ 5 ತಾಸಿಗೆ ಐತ್ರಿ. 5 ತಾಸಿಗೆ ಇದು ಪೂರ್ತಿ ಮುಟ್ಟಿಸ್ತಾನೆ ಧೈರ್ಯ ಇದೆ? ಹ್ಞೂ ರೀ. ಇದಕ್ಕಿಂತ ಪೂರ್ವದಲ್ಲಿ ಎಲ್ಲಾರ ಮಾಡಿದ್ರ್ಯಾ? ಎಡಿ ಹೊಡೆದ್ರಿ 7 ತಾಸಿನ 20 ಎಕರೆ. ಹಾಂ, ಒಟ್ಟು ಎಲ್ಲ ಊರನ್ನ ರೈತರು ಗೀತರು ಎಲ್ಲರೂ ಬೆಂಬಲದಿಂದ